ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬ್ರೆಡ್ ರೋಸ್ಟ್ ಮಾಡ್ತಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಬೌಲಿಗೆ 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ, ಮತ್ತು ಫ್ರೆಶ್ ಆದ ಈರುಳ್ಳಿ ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಮತ್ತು ಹಸಿಮೆಣಸು ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಫ್ರೆಶ್ ಆಗಿದೆ ಅಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅದು ಜಾಸ್ತಿ ಹಾಕ್ಬೇಡಿ ಆಯಿತಾ. ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಆಯಿತಾ. ನಾನು ಖಾರ ಪುಡಿನೂ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಅದು ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಅಲ್ಲಲ್ಲಿ ಉಪ್ಪು ಖಾರ ಎಲ್ಲ ಹಂಗೇನೆ ಇರುತ್ತೆ ಆಯಿತಾ. ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಾಗಿದೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ ಇದನ್ನು. ಮತ್ತು ಸಬ್ಸ್ಕ್ರೈಬೆಲ್ಲ ಮಾಡಬೇಕು ನೋಡಿ. ಟೇಸ್ಟಾಗಿ ಕಾಣಿಸ್ತಿದೆ ಅಲ್ಲ. ಇವಾಗ ಅದು ಮಸಾಲೆ ರೆಡಿಯಾಗಿದೆ. ಇವಾಗ ನಾನು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾ. ನಾನು ಸ್ಪ್ರೆಡ್ ಮಾಡ್ತಿದ್ದೀನಿ ನೋಡಿ. ಅದು ಜಾಸ್ತಿ ಬಿಸಿನೂ ಹಾಕ್ಕೊಳ್ಬಾರ್ದು, ಸ್ವಲ್ಪನೂ ಹಾಕ್ಕೊಳ್ಬಾರ್ದು. ಚೆನ್ನಾಗಿ ಕಾಯಲ್ಲ, ಮೀಡಿಯಮ್ ಆಗಿ ಇರಬೇಕಾಯ್ತಾ ನೋಡಿ. ಇವಾಗ ನಾನು ಬ್ರೆಡ್ಡನ್ನು ಮಧ್ಯಭಾಗ ಕಟ್ ಮಾಡಿಕೊಂಡು ನಾನು ಸೈಡಿಂದೆಲ್ಲ ಹಾಕ್ಕೊಳ್ತಿದ್ದೀನಿ. ಅದು ಗ್ಯಾಪ್ ಬಿಡಬಾರ್ದು ಆಯಿತಾ. ನಾನು ತೋರಿಸ್ತಿದ್ದೀನಿ ಅಲ್ಲ ನೋಡಿ. ನಾನು ಅದನ್ನು ಸೈಡಿಗೆ ಹಾಕ್ತಿದ್ದೀನಿ ನೋಡಿ. 3 ಹಾಕ್ಕೊಂಡೆ, ಇನ್ನೊಂದು 4 ಹಾಕ್ಕೊಂಡಿದ್ದೀನಿ. ನಾನು ಮಸಾಲೆ ಮಾಡಿದ್ದಲ್ಲ ಅದು ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಬರ್ತಾಯಿದೆ ಅಲ್ಲ. ಅದು ಜಾಸ್ತಿ ಎಣ್ಣೆ ಹಾಕ್ಬೇಡ್ರಿ, ಮತ್ತು ಆಯಿಲ್ ಆಗಿಬಿಡುತ್ತೆ ನೋಡಿ. ಚೆನ್ನಾಗಿ ಟೇಸ್ಟ್ ಬಂದಿದೆಲ್ಲ ನೋಡಿ. ಅದು ಸೈಡಿಗೆಲ್ಲ ಬಿದ್ದರೆ ಅದನ್ನು ತೆಗಿ ಕಟ್ ಮಾಡಿ. ನಾನು ಅದು ಮಧ್ಯಭಾಗ ಇತ್ತಲ್ಲ ಅದನ್ನು ವೇಸ್ಟ್ ಮಾಡಿಲ್ಲ, ಅದಕ್ಕೇ ನಾನು ಮುಚ್ತಾ ಇದ್ದೀನಿ ನೋಡಿ. ಪ್ರೆಸ್ ಮಾಡಿ ಆಯಿತಾ. ಅದು ಆ ಥರ ಬಿಟ್ಟು ಬಿದ್ದರೆ ಅದು ಇದಾಗುತ್ತೆ, ಏನಂದರೆ ಇದು ಎಲ್ಲ ಚಟ್ನಿ ಥರ ಅಲ್ಲ, ಇದು ಆಗುತ್ತೇನೆ, ಅದಕ್ಕೇನು ಹೇಳ್ತಾರಲ್ಲ. ಇವಾಗ ನೋಡಿ ತೆಗಿತಾ ಇದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ. ನೀವು ಕಾಯ್ದಿಲ್ಲ ಅದರೆಲ್ಲ ತೆಗಿಬೇಡಿ, ಅದು ಮತ್ತೆಲ್ಲ ಅರ್ಧ ಬಿಡ್ದಿ ಆಗಿಬಿಡುತ್ತೆ ನೋಡಿ. ಇದು ಕಾಯ್ದಿಲ್ಲ. ಇವಾಗ ನೋಡಿ ಆಯ್ತಲ್ಲ. ಟೇಸ್ಟ್ ಆಯಿತು ನಮ್ಮದು ಬ್ರೆಡ್ ಮಸಾಲ ಟೋಸ್ಟ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.